ಹಾಗೂ ಪೊಲೀಸ್ ಇಲಾಖೆಯ ಸೋದರರೇ, ನೀವೆಲ್ಲ ನಮ್ಮ ಗಮನಿಸಿ ರಿಪೋರ್ಟ್ ಕೊಡ್ತಾ ಇದ್ದೀರಿ. ನಾನು ಮೊದಲು ನಿಮ್ಮನ್ನು ವಂದಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಬಡಾವಣೆಯ ಗುಲ್ಬರ್ಗ ನಾಗರಿಕರೇ, ಅತ್ಯಂತ ಒಂದು ಖೇದನವಾದಂತಹ ವಿಷಯ ನಿಮ್ಮನ್ನು ಗಮನಕ್ಕೆ ನಾನು ಇಡ್ತಾ ಇದ್ದೀನಿ. ನಾವು ಸುಮಾರು 4 ತಿಂಗಳಿಂದ ಮನವಿ ಪತ್ರ ಕೊಟ್ಟಿದ್ದೆವು. ಹೋರಾಟ ಒಮ್ಮೆ ತಗೋಬಾರ್ದು, ಜನರಿಗೆ ಸೇರಿಸಬಾರ್ದು. ಜನ ನಮ್ಮ ಪರವಾಗಿದೆ, ಸರ್ಕಾರ ನಮ್ಮ ಪರವಾಗಿದೆ, ಅವ್ರಿಗೆ ಅವಕಾಶ ಕೊಡೋಣ ಅಂತ. ನಾವು ಅಲ್ಟಿಮೇಟ್ ಯಾರ ಹತ್ರ ಹೋಗ್ತಾ ಇದ್ದೇವೋ, ಲೋಕಾಯುಕ್ತರು ಸ್ವತಃ DC ಅವ್ರಿಗೆ ಕರೆಸಿದ್ರಿ ರೋಡಿನ ಸಲುವಾಗಿ, ಸಮಕ್ಷಮ ವಿಚಾರ ಮಾಡಿಸಿದ್ರಿ. ಆದ್ರೆ DC ಅವ್ರು ಏನು ಹೇಳಿದ್ರು, ಕೇವಲ 1 ತಿಂಗಳು ನಮ್ಗೆ ಅವಕಾಶ ಕೊಡ್ರಿ ಅಂತ ಹೇಳಿದ್ರು, ಕಮಿಷನರ್ ಹೇಳಿದ್ರು. ಆದ್ರೆ ಇವತ್ತು ಅದಕ್ಕೂ ಬೆಲೆ ಇಲ್ಲ ನೋಡ್ರಿ, ಅದಕ್ಕೂ ಬೆಲೆ ಇಲ್ಲ ನ್ಯಾಯಕ್ಕೆ. ಆದ್ರೆ ಇವತ್ತು 3 ತಿಂಗಳಾಗಿ ಏನು ಕೆಲಸ ಮಾಡಿಲ್ಲ. ಬರ್ತಾರೆ ಆಮೇಗತೆಯಲ್ಲೇ ನಡೀತಾ ಇದೆ. ಇವತ್ತು ಜನ ಎಲ್ಲ ರೊಚ್ಚಿಗೆ ಹೇಳಿದ್ದಾರೆ. ಇಡೀ ಬಡಾವಣೆ ನಾವು ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದೇವೆ. ಮೊನ್ನೆ ಆಶಾ ಕಾರ್ಯಕರ್ತರು ಹೆಂಗ್ ಬಂದ್ರಲ್ಲ, ಸ್ಟೆಪ್ ಬೈ ಸ್ಟೆಪ್ ನಾವು ಒಂದು ಸ್ಟೆಪ್ ಬಂದಿದ್ದೇವೆ. ಈಗ ಇನ್ನೂ ಹೊತ್ತಿರುವಂತ ಜನ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ನಾವು ಹೋರಾಟ, ಉಗ್ರವಾದಂಥ ಹೋರಾಟ ಬೆಳೆಸ್ತಾ ಇದ್ದೇವೆ. ನಮಗೆ ಪ್ರಮುಖವಾದಂತಹ 24-25 ಏರಿಯಾಗಳಿದಾವ್ರಿ. ಆ ಅಂಡರ್ದಲ್ಲಿ ಗುಡಿ ಗುಂಡಾರಗಳಿದಾವ, ಎಲ್ಲ ಇನ್ಸ್ಟಿಟ್ಯೂಷನ್ಗಳಿದಾವ. ಅದು ಪ್ರಮುಖ ರಸ್ತೆ. ಆದ್ರೆ ರಸ್ತೆ ಮೊದಲಿದ್ದದ್ದೇನು 60 ಫೀಟ್, ಆದ್ರೆ ಈಗಿದ್ದೇನು 15-18. ನೋಡ್ರಿ ಮಾಧ್ಯಮದವ್ರೆ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ಎಂತ ಅನ್ಯಾಯ. ಆದ್ರೆ ಇದು ನಮ್ಮ ಕಾರ್ಪೊರೇಷನ್ ಗೊತ್ತಿದ್ದು, ಅಧಿಕಾರಿಗಳು ಗೊತ್ತಿದ್ದು ಮಲ್ಕೊಂಡು ಬಿಟ್ಟಿದ್ದಾರೆ. ಯಾರಿಗೂ ಧೈರ್ಯ ಇಲ್ಲ ಕೇಳಲಿಕ್ಕೆ. ಎಲ್ಲ ಮಾನವೀಯ ಮೌಲ್ಯಗಳನ್ನೆಲ್ಲ ದೂರ ತಿಳಿದಾರೆ, ಬೆನ್ನೆಲುಬು ಮುರ್ಕೊಂಡು ನಾ ಹೇಳ್ತಾ ಇದ್ದೀನಿ. ಒಬ್ಬ ಮಹಿಳೆ ಆಗಿ ನಾವು ಹೇಳ್ತಾ ಬೆನ್ನೆಲುಬು ಅಂತೂ ಮುರ್ಕೊಂಡು ಬಿದ್ದು ಬಿಟ್ಟಾರ ಅಫಿಷಿಯಲ್ಸ್. ನಾನು ಇವತ್ತು ಮಕ್ಕಳವ್ರಿಗೆ ಎಚ್ಚರಿಸಲಿಕ್ಕೆ ನಾವು ಬಂದಿದ್ದೆವು, ಜಿಲ್ಲಾಧಿಕಾರಿಗಳು ಎಚ್ಚರಿಸಲಿಕ್ಕೆ. ಎಲ್ಲ ಮಹಿಳೆಯರು, ಮಕ್ಕಳು ಬಿಟ್ಟು, ವಯಸ್ಸಾದವ್ರು ಬಿಟ್ಟು ಎಲ್ಲರೂ ಇಲ್ಲಿ ನಾವು ಬಂದಿದ್ದೆವು. ಕಾರಣ ಅಂದ್ರೆ ಮೊದಲನೇ ಹೋರಾಟ ಯುವತಿಯವರ ನೇತೃತ್ವದಲ್ಲಿ ಭಗವಾನ್ ರೆಡ್ಡಿ ಅವರು ಮತ್ತೆ ದೇಸಾಯಿ ಅವರು ಎಲ್ಲ ಸರ್, ಇವರು ಕುಮನೂರು ಸರ್, ಮೈನಾ ಅವರು, ಇನ್ನೂ ಹಲವಾರು ನನ್ನ ಸಡನ್ ಆಗಿ ಅವರ ಹೆಸರು ಬರ್ತಲ್ಲ. ಎಲ್ಲ ಏರಿಯಾದವರು ಪ್ರಮುಖರು ಇಲ್ಲಿದ್ದಾರೆ, ಪ್ರಮುಖರು ಏರಿಯಾನವರಲ್ಲ. ಮತ್ತೆ ಈ ಹೋರಾಟ ನಾವು ಮುಂದುವರಿಸ್ತಾ ಇದ್ದೇವೆ, ಉಗ್ರ ಹೋರಾಟ ಕೈಕೋತಾ ಇದ್ದೇವೆ. ಆದ್ರೆ ತೀವ್ರಗತಿಯಲ್ಲಿ 1 ವಾರ ಟೈಮ್ ಕೊಟ್ಟಿದ್ದೇವೆ. ಈಗ 4 ತಿಂಗಳು ಅವರು ಲೋಕಾಯುಕ್ತ ಹೇಳಿದ್ದೇನೋ 1 ತಿಂಗಳು, ಆದ್ರೆ 4 ತಿಂಗಳಾಯ್ತು. ಸಹನೆ ಕಟ್ಟೆ ಮುರಿದಿದೆ. ಇವಾಗ ನಮ್ಮ ಹೋರಾಟ ಎಲ್ಲಿಗೆ ಹೋಗ್ತದೋ ಗೊತ್ತಿಲ್ಲ. ಎಲ್ಲ ಜನ ಮಾತ್ರ ಎತ್ತು ತಗೊಂಡಿದ್ದಾರೆ. ನಾವು ಹೋರಾಟ ಮುಂದುವರಿಸ್ತೇವೆ. ಈ ಒಂದು 10 ದಿವಸದಲ್ಲಿ ಅವ್ರೇನಾದ್ರೂ ಕ್ರಮ ತಗೊಳ್ಳಿಲ್ಲ, ಅವರೇ ಜವಾಬ್ದಾರರು, ಕಾರ್ಪೊರೇಷನ್ದವ್ರು ಜವಾಬ್ದಾರರು, DC ಜವಾಬ್ದಾರರು. ನಮ್ಮ ಏನಲ್ಲ, ನಾನು ಇವತ್ತಿನ ದಿವಸ ನಿಮ್ಮೆಲ್ಲರ ಎದುರುಗಡೆ ಹೇಳಿ, ಅದು ಮಾಧ್ಯಮ ಸೋದರರಿಗೆ ಕಳಕಳಿಯಿಂದ ಹೇಳಿ, ನಿಮಗೆ ಈ ಸತ್ಯವನ್ನು ಇನ್ನೂ ಹೆಚ್ಚಾಗಿ ನೀವು ಬಿತ್ತರಿಸ್ತೀರಿ ಅಂತ ನಿಮ್ಮ ಭರವಸೆ, ನಿಮ್ಮ ಧ್ವನಿ ಎತ್ತಿ ಹಿಡಿತೀರಿ ನಮ್ಮ ಜನಗಳದು. ಎಷ್ಟು ಜನ ಸತ್ತು ಕೈಕಾಲು ಮುರ್ಕೊಂಡಾರ, ಎಷ್ಟು ಜನ ದವಾಖಾನೆಗಾರ, ವಯಸ್ಸಾದವರು. ನೀವು ನೋಡಿ ಬಂದು ನೀವು ಸಮೀಕ್ಷೆ ಮಾಡ್ಕೊಂಡ್ರೆ, ಇನ್ನೂ ಸಮೀಕ್ಷೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಆ ಕಳಕಳಿಯಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ನೀವೆಲ್ಲರೂ ನಮ್ಮ ಜೊತೆಗಿದ್ದು ಆ ಭರವಸೆಯಿಂದ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಹೋರಾಟ ಮುಂದುವರಿಲಿ. ನ್ಯಾಯಕ್ಕೆ ಖಂಡಿತ